ಗೆಜ್ಜೆಪುರ. ಇಲ್ಲಿ ಶಿವರುದ್ರೇಗೌಡನ್ನ ಎದುರಾಕೊಂಡು ಯಾರು ಬದುಕಕ್ಕಾಗಲ್ಲ. ನಮ್ ಗೌಡ್ರ ಅಧ್ಯಕ್ಷತೆಯಲ್ಲಿ ನಡೀತಾ ಇರೋದಿದು. ನೀವ್ ಹೆಂಗ್ಸರಲ್ಲ ಮನೇಲಿ ಬಿದ್ದೀರಿ. ಇದೆಲ್ಲ ಗಂಡಸರು ತೀರ್ಮಾನ ಮಾಡೋ ವಿಷಯ. ಇದನ್ನ ಗಂಡಸೆ ತೀರ್ಮಾನ ಮಾಡ್ಲಿ. ಇನ್ಯಾವ ಗಂಡಸ್ ಬರ್ತಾನೆ ತೀರ್ಮಾನ ಮಾಡಕ್ಕೆ? ಹೆಣ್ಣಿನ ಮಹತ್ವದ ಬಗ್ಗೆ ನಿಮ್ಗೇನಾದ್ರೂ ಗೊತ್ತೇನ್ರಯ್ಯ? ಹೆಣ್ಣು ಸಂಸಾರದ ಕಣ್ಣು ಕಣ್ಣು ಕಣ್ಣು. ಸೌಂಡ್ ಬರ್ತಿಲ್ಲ ಬಿಡಮ್ಮ. ತೋರ್ಸು, ಒಂದೇ ಒಂದ್ಸಲಿ ತೋರ್ಸು. ಪ್ರಾಣ ಹೋದ ತೋರ್ಸಲ್ಲ. ಚೀತು ಸಂಘದ ವತಿಯಿಂದ ಬ್ಯಾಂಕಾಕ್ ಪ್ರವಾಸ. ಉಪಾಧ್ಯಕ್ಷರೇ, ನಾನು ನಿಂತ್ಕೊಂಡಾಗ ನೀವು ತಪ್ಕೊಂಡ್ರೆ ಚೆನ್ನಾಗಿ ಕಾಣಿಸಲ್ಲ. ಆ ತುಂಡೈಕಲ್ ಸಂಘದ ಉಪಾಧ್ಯಕ್ಷ ನಮ್ಮ ಮೈ ಮೇಲೆ ಒಂದ್ ತುಂಡು ಬಟ್ಟೆ ನಿಲ್ದಾಗ ಮಾಡ್ಬಿಟ್ಟ ಗೌಡ್ರೆ. ಈಗ ಅವನ್ ಎಲ್ಲಿ ಸಿಗ್ತಾನೆ? ಏನೋ ಕಿತ್ಕತಾನೆ ಗೌಡ. ನೀನ್ ಸಗಣಿನೂ ಆಗ್ತೀಯಾ? ಅಯ್ಯಯ್ಯೋ, ಈ ಮೆಟ್ಲು ನನ್ನ ಮಗ ಗೌಡಿದ್ದ, ನಂಗೆ ಕಾಪಾಡೋರು ಯಾರು ಇಲ್ವಾ? ಇನ್ ಮೇಲಿಂದ ನೀವು ನನಗೆ ಅಧ್ಯಕ್ಷರೇ ಅನ್ನಂಗಿಲ್ಲ. ಅಧ್ಯಕ್ಷರ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಿದ್ದೀರಾ? ಯಾಕೆ ಬಂದ್ಬಿಡು, ಇರೋದೊಂದು ಜಾಗ ಅದನ್ನು ಗುಮ್ಮಿಸ್ಬಿಡೋಣ ಅಂತಾನ. ಯಾವತ್ತಿದ್ರು ನಾನು ಉಪಾಧ್ಯಕ್ಷನೇ, ನೀವು ಅಧ್ಯಕ್ಷರೇ. ಉಪಾಧ್ಯಕ್ಷರೇ, ಏನು? ಐ ಲವ್ ಯು. ನನಗೆ ನೀನು, ನಿನಗೆ ನಾನು, ನನಗೆ ಸಿಕ್ಕ ಒಲವು ನೀನು, ಕೈಯ ಬಿಡದೆ ಇರು ಕೊನೆವರೆಗೆ. ರೀ, ಅಂಜಲಿ ಇಲ್ಲೂ ಕಾಣಿಸ್ತಾ ಇಲ್ಲ. ಏನ್ ಹೇಳ್ತಾ ಇದೀಯ? ಉಪಾಧ್ಯಕ್ಷನು ಕಾಣಿಸ್ತಾ ಇಲ್ಲ. ಗೌಡ್ರ ಮಗಳು ಉಪಾಧ್ಯಕ್ಷನ ಜೊತೆ ಓಡೋಗಿದ್ದಾಳ. ಗೌಡ್ರ ಮಗಳು ಓಡೋದ್ಲಾ? ಗೌಡ್ರ ಮಗಳು ಉಪಾಧ್ಯಕ್ಷನ ಜೊತೆ ಓಡೋದಂತೆ. ಹತ್ತರಿ ನಂದು ಸೂಪರ್ ಸ್ಕೂಟರ್, ಪಕ್ಕದಲ್ಲೈತೆ ಸಿನಿಮಾ ಥಿಯೇಟರ್. ಇವನ ಅಂತ್ಯ ಸಂಸ್ಕಾರ ಮಾಡೋದಕ್ಕೂ ಇವನಪ್ಪನಿಗೆ ಇವನ್ ಬಾಡಿ ಸಿಗಬಾರ್ದು. ಈ ಫೋಟೋದಲ್ಲಿರೋನ ಎಲ್ಲರೂ ನೋಡಿದ್ಯಾ? ಈ ಕೇಸ್ನ ನಾನು ನೋಡ್ಕೋತೀನಿ. ಈ ಹಾಡ್ ಪ್ರಪಂಚ ಪ್ರೇಮಿಗಳಿಗೆ ನೆಮ್ಮದಿಯಾಗಿರಕ್ ಬಿಟ್ಟಿದ್ಯಾ? ಇಲ್ಲ, ಕಣ್ ಮುಚ್ಕೊಂಡು ಹಾಡ್ಬಿಡೋಣ. ಅಪ್ಪ ಮಿಸ್ಟ್ರಿ ಮುನೇಶ್ವರ, ನನ್ನ ಮಗನ್ ಕಾಪಾಡು ಬಾ. ಚಿಕ್ಕಣ್ಣ, ನಾನೇನು ಹೇಳಲೇಬೇಕಾಗಿಲ್ಲ. ಅವರ ಪ್ರೀತಿ ಆ ಲಾಸ್ಟ್ ಅಲ್ಲಿ ಒಂದು ಲುಕ್ ಇದೆಯಲ್ಲ, ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ತಾ, ಚಿಕ್ಕಣ್ಣ ನಮ್ಮ ಉಪಾಧ್ಯಕ್ಷರು ಮಾತು ಕೇಳಣ್ವಾ? ಎಲ್ಲ ಅಣ್ತಮ್ಮದಿರಿಗೂ ಅಕ್ಕ ತಂಗಿಯರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಹಾಗೆ ನಮ್ಮ ಪುಟ್ಟಣ್ಣಯ್ಯನವ್ರದ್ದು 75ನೇ ವರ್ಷದ ಜನ್ಮದಿನೋತ್ಸವದ ಅಂಗವಾಗಿ ಈ ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಅವ್ರನ್ನ ಒಂದು ಸಲ ಮೀಟ್ ಆಗಿದ್ದೆ. ಆಮೇಲೆ ಅವ್ರದ್ದು ಒಂದಷ್ಟು ವಿಡಿಯೋಗಳನ್ನ ಸೆಷನ್ನಲ್ಲಿ ಮಾತಾಡೋದನ್ನ ನೋಡಿದ್ದೆ, ರೈತರ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂತ. ಅವ್ರ ನಂತರ ನಮ್ಮ ದರ್ಶನ್ ಪುಟ್ಟಣ್ಣ ಇರೋದು ನನಗೆ ಪರಿಚಯ ಇಲ್ಲ, ಇವತ್ತೇ ಸಾರ್ ಪರಿಚಯ ಆಗಿದ್ದು. ನಿಜವಾಗ್ಲೂ ಇಂಥ ಶಾಸಕರನ್ನ ಪಡೆಯೋಕ್ಕೆ ಪಾಂಡವಪುರ ಪುಣ್ಯ ಮಾಡಿರಬೇಕು. ಯಾಕೆ ಅಂದರೆ ನಾವು ನೋಡ್ತಾ ಇರ್ತೀವಿ ಈಗ ಯಾವ್ಯಾವ ಲೆವೆಲ್ಗೆ ಇರ್ತಾರೆ ಅಂತ. ಬಟ್ ಇವರು ಅಮೇರಿಕಾಯಿಂದ ಬಂದು ಇಲ್ಲಿ ಒಂದು ಶಾಸಕರಾಗಿ, ಬಟ್ ಎಷ್ಟು ಸಿಂಪಲ್ ಆಗಿ ನಾನು ನೋಡಿದ್ದೀನಿ ಅವ್ರದ್ದು ವಿಡಿಯೋ. ಟ್ರೈನಲ್ಲಿ ಒಬ್ಬೊಬ್ಬರೇ ಓಡಾಡ್ತಿರ್ತಾರೆ, ಒಬ್ಬೊಬ್ಬರೇ ಗಾಡಿ ತಗೊಂಡು ವಾಕಿಂಗೆಲ್ಲ ಹೋಗ್ಬಿಡ್ತಾರೆ ಅಂತ, ಟೂ ವೀಲರಲ್ಲೆಲ್ಲ. ಎಲ್ಲ ರಾಜಕಾರಣಿಗಳು ಇವ್ರ ಥರ ಆಗ್ಬಿಟ್ರೆ ನಮ್ಮ ಕರ್ನಾಟಕ ಎಲ್ಲೆಲ್ಲೋ ಹೋಗ್ಬಿಡುತ್ತೆ. ನಿಜವಾಗ್ಲೂ ಇಂಥ ಸಿಂಪ್ಲಿಸಿಟಿ, ಇಂಥ ಸರಳತೆ ಇರೋ ಶಾಸಕರು ಸಿಕ್ಕಿರೋದು ನಮ್ಮೆಲ್ಲರ ಪುಣ್ಯ ಅಂತ ಹೇಳ್ತಾ, ಈಗ ಕಾಟೇರ ಡಿ ಬಾಸ್ 25 ದಿನ. ಇದು ನಾನು ಅವತ್ತಿಂದನೂ ಹೇಳ್ತಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ, ಇದು ಡಿ ಬಾಸ್ಗೆ ಗೆಲುವಲ್ಲ, ಕನ್ನಡ ಇಂಡಸ್ಟ್ರಿಗೆ ಗೆಲುವು. ಯಾಕೆ ಅಂದರೆ ಇಂಥ ಕನ್ನಡ ಚಿತ್ರಗಳು, ಈ ಕನ್ನಡ ಸಿನಿಮಾಗೆ ಜನ ಬರಲ್ಲ, ಅದು ಇದು ಅಂತ ಇರ್ತಾರೆ. ಬಟ್ ಅವ್ರಿಗೆಲ್ಲ ಯಾಕೆ ಬರಲ್ಲ? ಬರ್ತಾರೆ, ಮುಚ್ಚೋಗಿರೋ ಥಿಯೇಟ್ರ್ಗಳು ಓಪನ್ ಆಗುತ್ತೆ, ಹಳ್ಳಿಗಳಿಂದ ಗಾಡಿ ಕಟ್ಕೊಂಬರ್ತಾರೆ, ಟ್ರ್ಯಾಕ್ಟ್ರಲ್ಲಿ ಬರ್ತಾರೆ, ಹೆಂಗಸರು ಮಕ್ಕಳು ಕಣ್ಣೀರು ಹಾಕೊಂಡು ಹೋಗ್ತಾರೆ. ಇದೆಲ್ಲ ಪವರ್ ಇರೋದು ಒಬ್ಬರು ವ್ಯಕ್ತಿಗೆ, ಅದು ಡಿ ಬಾಸ್ಗೆ.
25 ದಿನ ಆಗೋದು ಮಾಮೂಲಿ, ಹೆಂಗೆ 25 ದಿನ ಆಗೋದು ಅನ್ನೋದು ಸ್ಪೆಷಲ್ಲು. ತುಂಬ ದೊಡ್ಡ ಮಟ್ಟಕ್ಕೆ, ಯಾಕೆಂದರೆ ಈಗ ಪ್ಯಾನ್ ಇಂಡಿಯಾ ಸಿನಿಮಾಗಳು 25 ದಿನಕ್ಕೆ ಏನು ಕಲೆಕ್ಷನ್ ಮಾಡುತ್ತೆ, ಅದು ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಚಿತ್ರ ಮಾಡಿದೆ. ನಿಜವಾಗ್ಲೂ ಇನ್ನೂ ಈ ಥರದ್ದು ಹೆಚ್ಚು ಹೆಚ್ಚು ದರ್ಶನ್ ಸರು ಈ ಥರ ಮೆಸೇಜ್ ಓರಿಯೆಂಟೆಡ್ ಚಿತ್ರಗಳನ್ನ ಮಾಡಲಿ. ನಮ್ಮ ಡೈರೆಕ್ಟ್ರು ತರುಣ್ ಸುಧೀರ್ ಅವರು, ಬಾಸ್ ನಿಮ್ಮದು ಡೈರೆಕ್ಟ್ರದು ರಾಬರ್ಟು ಬೇರೆನೇ ಇಟ್ಟು, ಈಗ ಕಾಟೇರ ಅದ್ಭುತವಾದ ಇಟ್ಟು, ನಿಮ್ಮಿಬ್ಬರ ಕಾಂಬಿನೇಷನಲ್ಲಿ ಇನ್ನೂ ಹೆಚ್ಚು ಚಿತ್ರಗಳನ್ನ ನಮ್ಮ ಕನ್ನಡ ಚಿತ್ರರಂಗ ಕೊಡ್ರಿ. ನಿಮ್ಮಿಬ್ಬರ ಮೇಲೆ ಯಾವ ದರಿದ್ರ ಕಣ್ಣು ಬೀಳೋದು ಬೇಡ ಅಂತ ಹೇಳ್ತಾ 25 ವಾರ ಇನ್ನು 25 ವಾರ ಅಂತೆ, 25 ವಾರ ಕಾಟೇರ ನಮ್ಮದು ಸಿನಿಮಾ ಆಗಲಿ. ಥ್ಯಾಂಕ್ ಯು ಸೋ ಮಚ್. ಡ್ಯಾನ್ಸು ಇಷ್ಟೊತ್ತಲ್ಲಿ ಯಾವ ಡ್ಯಾನ್ಸ್ ಬರೋಣ? ಸಿಗ್ನೇಚರ್ ಮಾಡ್ತೀನಿ ಇಬ್ಬರಿಗೂ ಸಿಗ್ನೇಚರ್ ಮಾಡ್ತೀನಿ. ಒಂದು ಡೈಲಾಗ್ ಹೇಳ್ಬಿಡ್ತೀನಿ. ಬೇಡ, ಕನ್ನಡದ ಪ್ರಭುದೇವ ಅಂತ ಹೆಸರು ತಗೊಂಡಿದ್ದೀರಾ, ಈಗ ಮಾಡಲೇಬೇಕು. ಚಿಕ್ಕಣ್ಣ ಅವರ 2 ಸ್ಟೆಪ್ಸು ಇದೀಗ ಈ ವೇದಿಕೆಯಲ್ಲಿ. ಯಾವ್ದಣ್ಣ ರಾತ್ರಿ 11 ಗಂಟೆ ಡ್ಯಾನ್ಸ್ ಮಾಡ್ರು ಅನ್ಕೊಂಡು. ಆಯ್ತು ಮಾಡುವ ಬಿಡಿ, ನಾಳೆ ಎಲ್ಲ ಪಿಕ್ಚರ್ಗೆ ಹೋಗಿ ನಂದು ಹೇಳೋದೇ ಮರ್ತು ಬಿಟ್ಟಿದ್ದೀನಿ. ಉಪಾಧ್ಯಕ್ಷ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ನಿಜವಾಗ್ಲೂ ಇಷ್ಟು ಒಂದು ದೊಡ್ಡ ಮಟ್ಟದ ಓಪನಿಂಗ್ ಸಿಗುತ್ತೆ ಅಂತ. ಇದೇನು ಓಪನಿಂಗ್ ಸಿಕ್ಕಿದೆ ಅದರಲ್ಲಿ ತುಂಬ ದೊಡ್ಡ ಪಾಲು ಇರಪ್ಪ. ಅವ್ರ ಸಿನಿಮಾದ ಬಗ್ಗೆ ಹೇಳ್ತಾ ಇದ್ದಾರೆ ಅವ್ರು ಇವಾಗ. ಇದರಲ್ಲಿ ತುಂಬ ದೊಡ್ಡ ಪಾಲು ನಿಜವಾಗ್ಲೂ ಬಾಸ್, ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಿಮಗೆ ಸಲ್ಲಬೇಕು. ಇವತ್ತೇನು ಒಂದು ಜನ ಬಂದಿದ್ದಾರೆ, ಯಾಕೆ ಅಂದರೆ ಯಾವ ವ್ಯಕ್ತಿನೂ ಮಾಡಲ್ಲ ಬಾಸ್. ಎಂತೆಂಥ ಜಾಗದಲ್ಲಿ ನನಗೆ ಪ್ರಮೋಟ್ ಮಾಡಿಕೊಡ್ರಿ ಬಾಸ್. ನಿಜವಾಗ್ಲೂ ನನಗೆ 50 ಲಕ್ಷ ಖರ್ಚು ಮಾಡಿದ್ರು ಅಷ್ಟು ಪ್ರಮೋಷನ್ ಆಗ್ತಿರ್ಲಿಲ್ಲ. 26 ಅಂತ ಟಿ ಶರ್ಟ್ ಮೇಲೆಲ್ಲ ಹೇಳ್ಕೊ ಓಡಾಡ್ತಿದ್ದೆ. ನಮ್ಮ ಪಕ್ಕದ ಮನೆಯವ್ರಿಗೂ ಗೊತ್ತಿರಲಿಲ್ಲ. ಒಂದೇ ಒಂದು ಡೈಲಾಗ್ 26 ಅಂದರು ಇಡೀ ಕರ್ನಾಟಕಕ್ಕೆ ಗೊತ್ತಾಗ್ಬಿಡ್ತು. ಇವತ್ತು ಒಂದು ಒಳ್ಳೆ ರೆಸ್ಪಾನ್ಸು ಬರ್ತಾ ಇದೆ. ನೋಡಿರೋರ್ಗೆ ಎಲ್ರಿಗೂ ಇಷ್ಟ ಆಗಿದೆ. ಯಾರ್ಯಾರು ನೋಡಿದಿರೋ ಎಲ್ರಿಗೂ, ಇವತ್ತು ಯಾರೋ ನೋಡಿರಲ್ಲ ಬನ್ನಿರಿ, ಡಿ ಬಾಸ್ ಬಂದಮೇಲೆ ನಮ್ಮನ್ನೆಲ್ಲಿ ನೋಡ್ತೀರಾ? ದಯಮಾಡಿ ಎಲ್ಲರೂ ನಾಳೆ ನಮ್ಮ ಚಿತ್ರನ ನೋಡಿ, ಇದೊಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಚಿತ್ರ. ಯಾರ್ಯಾರು ನೋಡಿದಿರೋ ಎಲ್ರಿಗೂ ಥ್ಯಾಂಕ್ಸ್. ನೋಡದೆ ಇರೋರು ದಯಮಾಡಿ ನಮ್ಮ ಚಿತ್ರನ ನೋಡಿ ಹರಿಸಿ ಬೆಳೆಸಿ ಆಶೀರ್ವದಿಸಿ. ಥ್ಯಾಂಕ್ ಯು ಚಿಕ್ಕಣ್ಣ. ಅವ್ರು ಬಿಡಲ್ಲ ಚಿಕ್ಕಣ್ಣ, ನಿಮ್ ಪ್ರಭುದೇವ ಸ್ಟೆಪ್ಸ್ ನೋಡದೆ ಇದ್ರೆ ಅವ್ರು ಬಿಡಲ್ಲ. ಬರ್ಲಿ ಮ್ಯೂಸಿಕ್ ಅಂತಿದ್ದಾರೆ ಚಿಕ್ಕಣ್ಣ ಅವರೇ. ಮ್ಯೂಸಿಕ್ ಎಲ್ರು ಹತ್ರಿ ನಂದು ಸೂಪರ್ ಸ್ಕೂಟರ್, ಪಕ್ಕದಲ್ಲೈತೆ ಸಿನಿಮಾ ಥಿಯೇಟರ್.